ಎಲ್ರಿಗೂ ನಮಸ್ಕಾರ. ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಏನಂತ ಹೇಳಿದ್ರೆ, ಈ ಜಾನಪದ ಕಲೆಗಳಲ್ಲಿ ಹಲವಾರು ವಿಧವಾದ ಕಲೆಗಳಿರ್ತವೆ. ಅದರಲ್ಲಿ ಒಂದೊಂದು ಪ್ರದೇಶಕ್ಕೆ ಅನುಗುಣವಾಗಿರ್ತವೆ. ಅದೇ ರೀತಿ ನಮ್ಮ ಈ ಕರಾವಳಿ ಕಲೆಗಳಲ್ಲಿ ಒಂದು ಯಕ್ಷಗಾನ ಕೂಡ ಒಂದು ಮಹತ್ವದ ಪಾತ್ರವನ್ನು ಪಡ್ಕೊಂಡಿರುವಂಥ ಒಂದು ಕಲೆ. ಅದನ್ನು ಈ ಮಳೆಗಾಲ ಕಳೆದ ನಂತರ ಹಲವಾರು ಊರುಗಳಲ್ಲಿ ಹೋಗಿ ಹಲವಾರು ರೀತಿ ಸೇವೆ ಆಟಗಳು, ಒಂದಷ್ಟು ಜನ ಹಾಕಿ ಹೊತ್ಕೊಂಡು ಆ ಆಟಗಳನ್ನು ಆಡಿಸ್ತಾ ಇರ್ತಾರೆ. ಹೀಗಾಗಿ ಹಲವಾರು ಕಡೆ ಪ್ರತಿದಿನವೂ ಕೂಡ ಈ ರೀತಿ ಯಕ್ಷಗಾನಗಳು ನಡೀತಾ ಇರ್ತವೆ. ಅದರಲ್ಲಿ ನಮ್ಮ ಕರಾವಳಿ ಕಲೆ ಕೂಡ ಒಂದು. ಮಲೆನಾಡಿನಲ್ಲಿ ಅತಿ ಹೆಚ್ಚಾಗಿ ನಡೆಯುವಂಥ ಕಲೆಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಇಲ್ಲಿ ನಮ್ಮೂರಿನ ಯಕ್ಷ ಯುವ ಮಿತ್ರ ಬಳಗ ಆಲಕ್ಕಿ ಅಂತ ಅಲ್ಲಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಮೊನ್ನೆ ಶನಿವಾರ ಒಂದು ಪೆರಡೂರು ದಶಾವತಾರ ಅನಂತ ಪದ್ಮನಾಭ ದಶಾವತಾರ ಯಕ್ಷಗಾನ ಮಂಡಳಿಯವರು ನಡೆಸ್ಕೊಟ್ಟಿರುವಂಥ ಒಂದು ಯಕ್ಷಗಾನ. ಇದನ್ನು ಊರಿನವರೆಲ್ಲ ಸೇರಿ ನಡೆಸ್ಕೊಟ್ಟಿರ್ತಾರೆ. ಹಾಗಾಗಿ ಆ ಯಕ್ಷಗಾನಕ್ಕೆ ನಾನು ಕೂಡ ಹೋಗಿದ್ದೆ. ಅಲ್ಲಿನ ಒಂದಷ್ಟು ಝಲಕ್ಗಳನ್ನು ನಿಮ್ಮ ಮುಂದೆ ಇಡಬೇಕಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸರಿ, ಹಾಗಾದರೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಹಾಗಾದರೆ ಈ ವಿಡಿಯೋ ತುಣುಕುಗಳನ್ನು ಒಂದಷ್ಟು ನೋಡ್ಕೊಂಬರೋಣ. ಕುಟುಂಬದ ಶ್ರೇಯಸ್ಸನ್ನ ಬಯಸಿ ಬಂದವನು. ಹಾಗಾಗಿ ನೀವು ಬನ್ನಿ ಹೋಯ್. ನಿಜವಾಗಿ ನಿಮ್ಮಂಥವರಿದ್ರೆ ನಿರ್ವಹಣೆ ಚೆಂದಾಗು. ಬಹಳ ಸಂತೋಷವಾಯಿತು. ಬನ್ನಿ ಬನ್ನಿ ಬನ್ನಿ, ನಮಸ್ಕಾರ. ಅವ್ರಲ್ಲೆಲ್ಲ ಅದೇ ಅಂತೂ ಅವ್ರಲ್ಲೇ ಅದು ಹೋಗಿಲ್ರಿ. ನಮ್ಮದು ಹೋಗಿದ್ಯಾ? ನೀವು ಹೋದ್ರೆ ಬೇರೆ ವ್ಯವಸ್ಥೆ ಮಾಡ್ಕೊಂತೀರಿ ನೀವು. ನನ್ನ ಬದ್ಧ ವಿರೋಧಿ ನೋಡಿ ವಿಸ್ಮಿತನಾಗಿ ಕಲಕೀರವಾಣಿಯು ಕೇಳಿ ನೋಡಿ ಎಂದೋದಿಗೆ ಒಂದು ಸಮನೆನಿಸುವವರನಗ ಮನುಮದ ಪ್ರತಿರೂಪ ಮನುಜಿಗೆ ಒಂದು ಸಮನೆನಿಸುವವರನಗ ಮನುಮದ ಪ್ರತಿರೂಪ.
ಹೋಗಿರುವಂತ ಸಂದರ್ಭ ಏಕಾಏಕಿಯಾಗಿ ತಡೆದು ನಿಲ್ಲಿಸ್ತಾ ಇತ್ತು. ಬ್ರಹ್ಮಾಂಡ ಭಾಂಡವೇ ಒಡೆದು ಚೂರಾಯಿತು ಹೇಗೆ? ನನ್ನ ಮೈಮನ ನಡುಗಿತಲ್ಲ. ಅಪ್ಪ ಏನು ಆಶ್ಚರ್ಯ ಇದು! ಎಂತ ಪ್ರಕಾಶ ಅಲ್ಲ. ಮುಂದಿದ್ದವ್ರು ವರ್ಚಸ್ ನೋಡಿ, ಇವ್ರ ವರ್ಚಸ್ಸು ನೋಡಿದ್ರೆ ಗಟ್ಟಿ ಮಂತಂದು ವರ್ಚಸ್ಸು. ನೀನು ಹೇಳಿದ ಹಾಗೆ ನಾವು ಬ್ರಾಹ್ಮಣರಲ್ಲ, ಅದು ನನಗೆ ಮೊದಲೇ ಗೊತ್ತಾಯ್ತು. ವೇಷಧಾರಿಗಳು. ವೇಷಧಾರಿಗಳು ಜೀವನ ಪರ್ಯಂತ ವೇಷ ಮಾಡ್ತಾ ಇರುವವರಲ್ಲ. ಇವತ್ತು ಈ ವೇಷ ಮಾಡ್ತಿರುವವನಲ್ಲ ಅಂತ ಹೇಳ್ಬೇಡ. ಯಾವುದೇ ಕಾರಣಕ್ಕೂ ನಾನಾಗಿ ಬಿಡುವುದಿಲ್ಲ ಅಂತ ಹೇಳು. ಯಾಕೆ ಕೇಳಿ, ಇವತ್ತು ನಿಂದೊಂತಲ್ಲ, ಯಾವ ವೇಷಧಾರಿಗಳು ಜೀವಮಾನದಲ್ಲಿ ನಾವು ಮುಗಿಸ್ತೇವೆ ಅಂತ ಹೇಳಲಿಕ್ಕಿಲ್ಲ. ಅದು ಮುಗಿದು ಹೋದ್ರೆ ಒಳ್ಳೆ. ನೋಡಿದ್ರಲ್ಲ ಸ್ನೇಹಿತರೆ, ಯಕ್ಷಗಾನದ ಒಂದಷ್ಟು ತುಣುಕುಗಳನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹಳೆಯ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ.